everyone fine. ಇಲ್ಲಿ ಪರಸ್ಪರರ ಮಾತುಗಳನ್ನು ಒಂದು ಕಡೆ ಗೌರವಿಸೋಣ. ಇಲ್ಲಿ ವಿಜಯಲಕ್ಷ್ಮಿ ಅವರು ಅವರ ಮಗನ ಸೀಟ್ ವಿಚಾರಕ್ಕೆ ಮಾತನಾಡಲಿಕ್ಕೆ ಬಂದಿದ್ದರು ಅಂತ ಅವ್ರು ಹೇಳಿಕೊಂಡಿದ್ದಾರೆ. ಇರಲಿ, ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ವಿಜಯಲಕ್ಷ್ಮಿ ಅವರು ಯಾವ ಕಚೇರಿಗೆ ಭೇಟಿ ಕೊಟ್ಟರು, ಯಾರನ್ನೇ ಭೇಟಿ ಮಾಡಿದ್ರೂ ದರ್ಶನ್ ಕೇಸ್ ಬಗ್ಗೆನೇ ಮಾತಾಡೋಕ್ಕೆ ಹೋಗಿದ್ದಾರೇನೋ ಅಂತ ಹೇಳಿ ಭಾವಿಸುವುದು ಸಹಜ. ಆದರೆ ಪೂರ್ತಿ ಅವರ ಒಂದು ಅಭಿಪ್ರಾಯವನ್ನು ಪೂರ್ತಿ ಗೌರವಿಸ್ತಾ ಇದೀಗ ನಟ ಪ್ರೇಮ್ ಏನು ಮಾತಾಡಿದ್ದಾರೆ ಅಂತ ನೋಡಿದ್ರೆ ಅವರು ಕೂಡ ಇಲ್ಲ ದರ್ಶನ್ ಅವರ ಮಗನ ಶಾಲೆಯ ಅಡ್ಮಿಷನ್ ಬಗ್ಗೆನೇ ಮಾತನಾಡಕ್ಕೆ ಹೋಗಿದ್ದಿದ್ದು ಬಿಟ್ಟು ಬೇರೆ ಉದ್ದೇಶ ಇರಲಿಲ್ಲ. ನಾನು ಸ್ನೇಹಿತ ದರ್ಶನ್ ಅವ್ರ ಬಗ್ಗೆ ಯಾವಾಗಲೂ ಕೂಡ ಮಾತಾಡ್ತಾ ಇರ್ತೀವಿ ನಾವು. ದರ್ಶನ್ ಮಗ ಸ್ಕೂಲ್ ಅಡ್ಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ವಿಜಯಲಕ್ಷ್ಮಿ ಅವರು ಬಂದಿದ್ದರು. ದರ್ಶನ್ ಪತ್ನಿ ಮತ್ತು ಸಹೋದರ ಡಿ.ಕೆ. ಶಿವಕುಮಾರ್ ಅವರ ಭೇಟಿಗೆ ಬಂದಿದ್ದರು. ನನ್ನ ಮಗ ದರ್ಶನ್ ಮಗ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ರು. ಅವರು ನನ್ನ ಮಗನೂ ಮತ್ತು ದರ್ಶನ್ ಅವರ ಮಗನೂ ಒಟ್ಟಿಗೆ ಓದ್ತಾ ಇದ್ರು ಅಂತ ಕೂಡ ನಟ ಪ್ರೇಮ್ ಒಂದು ಕಡೆ ಹೇಳ್ಕೊಂಡಿದ್ದಾರೆ. ಕಾರಣಾಂತರಗಳಿಂದ ಅವ್ರನ್ನ ಬೇರೆ ಸ್ಕೂಲ್ಗೆ ಕೆಲ ದಿನಗಳ ಮಟ್ಟಿಗೆ ಹಾಕಿದ್ರು. ಇದೀಗ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಶಾಲೆಯಲ್ಲೇ ಅವ್ರಿಗೊಂದು ಸೀಟು ಕೊಡಿಸ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಕ್ಕೆ ಬಂದಿದ್ದರು ಅಂತ ಪ್ರೇಮ್ ಕೂಡ ಹೇಳಿದ್ದಾರೆ. ನಾನು ಯಾವಾಗ ಸಾಹೇಬ್ರನ್ನ ಭೇಟಿ ಮಾಡಕ್ ಯಾವಾಗ ಬರ್ತಿರ್ತೀನಿ ಆಲ್ವೇಸ್ ಸರ್. ಈಗ ನೀವು ನೋಡಿದ್ರೆ ಅಷ್ಟೇ ಬಿಟ್ರೆ ನಾನು ಏನು ಹೊಸ್ತೇನಲ್ಲ ಇದು. ಅದ್ ನನ್ನ ಸ್ನೇಹಿತರ ದರ್ಶನ್ ಸೊ ಯಾವತ್ತಿದ್ರು ಆಗ್ಲಿ ಸೊ ಮಾತಾಡ್ತಾ ಇರ್ತೀವಿ. ಸೊ ಅದೇನು ಇದಿಲ್ಲ. ಸೊ ವಿನೀಸ್ ಒಂದು ಸ್ಕೂಲ್ ಅಡ್ಮಿಷನ್ ಇತ್ತು. ದರ್ಶನ್ ಅವ್ರ ಮಗನ ವಿನೀಸ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು. ಸೊ ಅದ್ರನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಇಬ್ರು ಜೊತೆಲಿ ಓದ್ತಾ ಇದ್ರು. ಸೊ ಒಂದ್ ವರ್ಷ ಅವನೇನೋ ಬೇರೆ ಕಡೆ ಸಿಗ್ತದೆ. ಈಗ ಹತ್ರ ಅಲ್ಲಿ ದೂರ ಆಯ್ತು, ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡ್ತೀವಿ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ. ಸೊ ಕಷ್ಟ ಸುಖ ಮಾತಾಡ್ತೀವಿ, ನಾಟ್ ಲೈಕ್ ಎನಿಥಿಂಗ್. ಅದಕ್ಕಂದ್ರೆ ಅದು ಕಾನೂನು ಇದೆ, ನ್ಯಾಯಾಂಗ ನಡೀತಾ ಇದೆ. ಅದ್ರ ಮೇಲೆ ನಾವೇನು ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ ಅಲ್ವಾ. ಇಲ್ಲ, ನಾನು ಫಸ್ಟೇ ಬಂದೆ. ನಾನು ಸಾಹೇಬ್ರ ಹತ್ರ ಮಾತಾಡಿ ನಾನು ಹೊರಗಡೆ ಅಲ್ಲಿದ್ದೆ. ಸೊ ಅದಾದ್ಮೇಲೆ ಮಾತಾಡ್ಕೊಂಡ್ರು. ಡೀಟೇಲ್ಸ್ಗಳಿಗೆ ಇದೀಗ ಕಾರ್ತಿಕ್ ಇದ್ದಾರೆ. ಕಾರ್ತಿಕ್, ಎಷ್ಟೊತ್ತಿಗೆ ಬಂದಿದ್ದರು ವಿಜಯಲಕ್ಷ್ಮಿ ಅವರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮೀಟ್ ಮಾಡೋ ಸಲುವಾಗಿ? ನಮ್ಗೆ ಅರ್ಥ ಆಗುತ್ತೆ. ಕಾರಣ ಏನಂತ ಹೇಳಿದ್ರೆ, ಈಗ ಒಂದು ಕಡೆ ಈಗ ದರ್ಶನ್ ಆಲ್ರೆಡಿ ಒಂದು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅನೇಕ ಬಾರಿ ಪರಪ್ಪನಗ್ರಹಾರಕ್ಕೆ ಹೋಗಿ ಬರುವುದು ಇರುತ್ತೆ. ವಾರದಲ್ಲಿ 2 ಬಾರಿ ಆದರೂ ಅವರ ಪತ್ನಿಯಾಗಿ ವಿಜಯಲಕ್ಷ್ಮಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಆಲ್ರೆಡಿ ಒಂದು 5 ಬಾರಿ ಈಗ ಅವರು ಭೇಟಿ ಕೊಟ್ಟಿದ್ದಾರೆ. ಇದರ ನಡುವೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಮಗ ಸ್ಕೂಲಿಗೆ ಹೋಗೋದು ಬರೋದು ಟೈಮಿಂಗ್ಸು, ಅಥವಾ ಒಂದು ದೂರ ಸ್ಕೂಲಲ್ಲಿದ್ದರೆ ಅಲ್ಲಿಗೆ ಓಡಾಟ. ಆಲ್ಮೋಸ್ಟ್ ಈಗ ಬೆಂಗಳೂರಿನಲ್ಲಿ ಈ ಥರ ಶಾಲೆಗಳಿಗೆ ಹಾಕಿದ್ದಾಗ ಸ್ಕೂಲ್ ವ್ಯಾನ್ ಇರುತ್ತೆ ಸರಿ, ಆದರೆ ಮನೆ ಹತ್ತಿರ ಇದ್ದಾಗ ಸ್ವಲ್ಪ ಅದನ್ನು ಹ್ಯಾಂಡಲ್ ಮಾಡೋದು ಈಸಿ ಆಗಬಹುದು. ಮಗ ವಿನೀಶ್ ಹತ್ರನೇ ಇದ್ದಾಗ ಅಲ್ಲಿ ಹೋಗೋದು ಬರೋದು ಹ್ಯಾಂಡಲ್ ಮಾಡೋಕ್ಕೆ ಈಸಿ ಆಗಬಹುದು ಅಂತ ಕೂಡ ಬಂದಿರಬಹುದಾಗುತ್ತೆ. ಅಪ್ಡೇಟ್ಸ್ ಏನಿದೆ ಅಂತ ಕಾರ್ತಿಕ್? ಖಂಡಿತ ರಮಾಕಾಂತ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅರೆಸ್ಟ್ ಆಗಿ ಈಗಾಗಲೇ ನ್ಯಾಯಾಲಯದ ಬಂಧನದಲ್ಲಿದ್ದಾರೆ. ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ ಅವರನ್ನ ಆಚೆ ತರೋದಕ್ಕೆ ಸಾಕಷ್ಟು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ವಿಜಯಲಕ್ಷ್ಮಿ ಅವರಿಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗಿತ್ತು. ವಿನೀಶ್ನನ್ನ ಕಳೆದ ವರ್ಷವೇ ಬೇರೆಡೆಗೆ ಅಂದರೆ ಅವರ ಮನೆಯಿಂದ ದೂರ ಇರುವಂಥ ಸ್ಕೂಲ್ಗೆ ಅಡ್ಮಿಷನ್ ಮಾಡಲಾಗಿತ್ತು. ಈ ಬಾರಿ ಅವರು ಒಂದು ಕಡೆ ದರ್ಶನ್ನ ವಿಚಾರವಾಗಿ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾ ವಿನೀಶ್ನ ಕಡೆಯೂ ಕೂಡ ಹೆಚ್ಚಿನ ಗಮನವನ್ನು ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಕಾರಣವನ್ನು ಇಟ್ಕೊಂಡು ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈ ಹಿಂದೆ ವಿನೀಶ್ 8ನೇ ತರಗತಿವರೆಗೂ ಕೂಡ ಅವನು ಡಿ.ಕೆ. ಶಿವಕುಮಾರ್ ಅವರ ಮಾಲೀಕತ್ವದ ಸ್ಕೂಲಲ್ಲೇ ಓದಿದ್ದ. ಆದರೆ ಕಾರಣಾಂತರಗಳಿಂದ ಆ ಹುಡುಗನನ್ನು ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಲಾಗಿತ್ತು. ಪ್ರಮುಖವಾಗಿ ಇವತ್ತು 9:00ವರೆಗೆ ವಿಜಯಲಕ್ಷ್ಮಿ ಮತ್ತು ದಿನಕರ್ ತೂಗುದೀಪ್ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅಲ್ಲಿ ಮಾತುಕತೆಯನ್ನು ಮಾಡ್ತಾರೆ. ತದನಂತರದಲ್ಲಿ ಪ್ರೇಮ್ ಅವರು ಕೂಡ ಬಂದು ಅಲ್ಲಿ ಅವರು ಕೂಡ ಒಂದು ಮಾತುಕತೆಯಲ್ಲಿ ಭಾಗಿಯಾಗಿರುವಂಥದ್ದು. ಪ್ರೇಮ್ ಬಂದ ನಂತರದಲ್ಲಿ ಹೇಳಿರುವಂತಹ ವಿಚಾರ, ವಿನೀಶ್ನ ಕುರಿತಾಗಿಯೇ ಇವತ್ತು ಚರ್ಚೆಗಳಾಗಿದ್ದಾವೆ ಹೊರತು ದರ್ಶನ ಕುರಿತಾಗಿ ಯಾವುದೇ ರೀತಿಯ ಚರ್ಚೆಗಳಾಗಿಲ್ಲ. ನಾನು ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯನ್ನು ಮಾಡಿದ್ದೆ. ಇವತ್ತು ಕೂಡ ಸಹಜವಾಗಿ ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಮತ್ತು ದಿನಕರ್ ತೂಗುದೀಪ್ ಅವರು ಇದ್ರು. ಅವರು ಅವರ ಮಕ್ಕಳ ಬಗ್ಗೆ ಅಲ್ಲಿ ಮಾತುಕತೆಯನ್ನು ಮಾಡಿದ್ರು. ನನ್ನ ಮಗನೂ ಕೂಡ ಅದೇ ಒಂದು ಸ್ಕೂಲಲ್ಲಿ ಓದ್ತಾ ಇದ್ದ. ಹಾಗಾಗಿ ನಾನು ಕೂಡ ಚರ್ಚೆಯನ್ನು ಮಾಡಿದ್ದೆ. ಅದರ ಹೊರತಾಗಿ ಯಾವುದೇ ರೀತಿಯ ಕಾನೂನಲ್ಲಿರುವಂತಹ ವಿಚಾರಗಳನ್ನು ಮಾತನಾಡಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಹೇಳಿದ್ರು, ನಾನು ರಾಮನಗರಕ್ಕೆ ಹೋದಂಥ ಸಂದರ್ಭದಲ್ಲಿ ಭಾಷಣ ಮಾಡೋದಕ್ಕೆ ದರ್ಶನ್ ಅಭಿಮಾನಿಗಳು ನನಗೆ ಕೊಟ್ಟಿರಲಿಲ್ಲ. ಅಂದರೆ ನಮ್ಮದೇ ಕ್ಷೇತ್ರದ ಹುಡುಗರು ಅಲ್ಲಿ ಕೂಗಿದ್ರು, ಡಿ ಬಾಸ್ ಅಂತ ಕೂಗಿದ್ರು. ಆ ಸಂದರ್ಭದಲ್ಲಿ ಏನು ಸಮಸ್ಯೆ ಅಂತ ಕೇಳಿದಾಗ ವಿಜಯಲಕ್ಷ್ಮಿ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡಿ ಅನ್ನುವಂಥ ಒಂದು ಮಾತನ್ನು ಬೇಡಿಕೆಯನ್ನು ಇಟ್ಟಿದ್ರು. ಅದರಂತೆ ನಾನು ವಿಜಯಲಕ್ಷ್ಮಿ ಅವರಿಗೆ ಭೇಟಿ ಮಾಡೋದಕ್ಕೆ ಇವತ್ತು ಸಮಯವನ್ನು ನಿಗದಿ ಮಾಡಿದ್ದೆ. ಇವತ್ತು ವಿಜಯಲಕ್ಷ್ಮಿ ಅವರು ನನ್ನ ಭೇಟಿ ಮಾಡಿದ್ದಾರೆ. ಜೊತೆಗೆ ಅವರ ಮಗನ ವಿಚಾರವಾಗಿ ಒಂದಿಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು. ನಾನು ನಮ್ಮ ಪ್ರಿನ್ಸಿಪಾಲ್ರಿಗೂ ಕೂಡ ಹೇಳಿದ್ದೇನೆ, ಅವರಿಗೆ ಸಹಾಯ ಮಾಡಿ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಜೊತೆಗೆ ಕಾನೂನಲ್ಲಿರುವಂಥ ವಿಚಾರಗಳ ಬಗ್ಗೆ ನಾವು ಯಾರೂ ಕೂಡ ಇಂಟರ್ಫಿಯರ್
ಆಗೋದಿಲ್ಲ, ನಾವು ಮದ್ಯವನ್ನ ಪ್ರವೇಶ ಮಾಡೋದಿಲ್ಲ. ಈಗಾಗಲೇ ದರ್ಶನ್ ವಿಚಾರದಲ್ಲಿ ಸರ್ಕಾರ ತನ್ನದೇ ಆದಂತಹ ನಿಲುವನ್ನು ಹೊಂದಿದೆ. ಕಾನೂನಿನಲ್ಲಿ ಎಲ್ಲರೂ ಕೂಡ ಸಮಾನರು. ಕಾನೂನಾತ್ಮಕವಾಗಿ ದರ್ಶನ್ಗೆ ಏನಿದೆಯೋ ಅದು ಶಿಕ್ಷೆ ಆಗೋದಿಲ್ಲ, ಶಿಕ್ಷೆ ಆಗತ್ತೆ, ಅಥವಾ ಅವರು ಅಲ್ಲಿ ನಿರಪರಾಧಿ ಅಂತಂದ್ರೆ ನಿರಪರಾಧಿಯಾಗಿ ಆಚೆ ಬರ್ತಾರೆ. ಬಿಟ್ರೆ ಅಲ್ಲಿ ಸರ್ಕಾರ ಯಾವುದೇ ರೀತಿ ಮಧ್ಯ ಪ್ರವೇಶನ ಮಾಡೋದಿಲ್ಲ. ಇವತ್ತು ಕೂಡ ಅದೇ ವಿಚಾರವನ್ನು ನಾನು ಹೇಳಿದ್ದೇನೆ. ವಿಜಯಲಕ್ಷ್ಮಿ ಅವರು ಆ ವಿಚಾರವನ್ನ ಅಂದ್ರೆ ದರ್ಶನ್ ವಿಚಾರವನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ ಅನ್ನುವಂಥ ಮಾತನ್ನ ಹೇಳಿರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಕಾರ್ತಿಕ್.